ದೇಹದ ಉಷ್ಣತೆನ ಕಡಿಮೆ ಮಾಡುವಂತಹ ಪಾಯಸ ರೆಸಿಪಿನ ತೋರಿಸ್ತಾ ಇದ್ದೀನಿ. ಒಂದು 5 ನಿಮಿಷಕ್ಕೆ ಮಾಡ್ಬೋದು ಇದನ್ನು ತಿಂದು ಒಂದು 2 ಅವರ್ಸ್ಗೆಲ್ಲ ಬಾಡಿ ಹೀಟ್ ಕಡಿಮೆ ಆಗುತ್ತೆ. ಮಾಡೋದು ಸಹ ತುಂಬಾ ಸುಲಭ. ಬರೀ ಹೆಸರುಬೇಳೆ ಮಾತ್ರ ಹಾಕಿ ಪಾಯಸನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಒಂದು ಬೌಲಲ್ಲಿ 1 ಕಪ್ ಹೆಸರುಬೇಳೆ ಹಾಕಿ ನೀರಲ್ಲಿ ವಾಶ್ ಮಾಡ್ಕೋಬೇಕು. ಈ ರೀತಿ ಕೈಯಲ್ಲಿ ರಬ್ ಮಾಡ್ತಾ 2 ಟೈಮ್ ಈ ರೀತಿ ವಾಶ್ ಮಾಡಿ ಆದಮೇಲೆ ಇದನ್ನು ಕುಕ್ಕರಲ್ಲಿ ಹಾಕಿ 1 ಕಪ್ ಹೆಸರುಬೇಳೆಗೆ 2 ಕಪ್ ನೀರು ಹಾಕಿ ಮುಚ್ಚಳ ಮುಚ್ಚಿ 3 ವಿಸಿಲ್ ಹಾಕ್ಸ್ಕೊಳ್ಳಿ. ಅದು ಬೇಯುವಷ್ಟರಲ್ಲಿ ಈ ಕಡೆ ಫ್ರೈ ಪ್ಯಾನಲ್ಲಿ 1 ಸ್ಪೂನ್ ತುಪ್ಪ ಹಾಕಿ ಗೋಡಂಬಿ ದ್ರಾಕ್ಷಿ ಹಾಕಿ ಲೋ ಫ್ಲೇಮಲ್ಲೇ ಹುರ್ಕೋಬೇಕು. ಯಾವುದೇ ಕಾರಣಕ್ಕೂ ಸೀಸಬಾರ್ದು. ಇದನ್ನ ಹುರಿದು ಒಂದು ಪ್ಲೇಟಲ್ಲಿ ಹಾಕಿ ಎತ್ತಿಡಿ. ಈಗ ಇದೇ ಪ್ಯಾನ್ಗೆ 3/4 ಕಪ್ಪಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಅರ್ಧ ಕಪ್ ನೀರು ಹಾಕಿ ಬೆಲ್ಲನ ಕರಗಿಸ್ಕೋಬೇಕು. ಈ ರೀತಿ ಕರಗಿ ಆದಮೇಲೆ ಇದನ್ನು ಸೈಡ್ಗೆ ಎತ್ತಿಡಿ. 1 ಕಪ್ ಹೆಸರುಬೇಳೆಗೆ 3/4 ಕಪ್ ತೊಗೊಂಡಿದ್ದೀನಿ. ನಿಮ್ಗೆ ಸ್ವೀಟ್ ಜಾಸ್ತಿ ಬೇಕು ಅನ್ನೋ ಆಗಿದ್ರೆ 1 ಕಪ್ ಹೆಸರುಬೇಳೆಗೆ 1 ಕಪ್ ಬೆಲ್ಲ ಹಾಕ್ಕೊಳ್ಳಿ. ಈ ಕಡೆ ಬೇಳೆನೂ ಸಹ ಬೆಂದಿದೆ. ಸೌಟಲ್ಲಿ ಮಿಕ್ಸ್ ಮಾಡಿದ್ರೇ ಇದು ಸ್ಮ್ಯಾಶ್ ಆಗೋಗುತ್ತೆ, ಮಸಿಯೋ ಅವಶ್ಯಕತೆ ಇಲ್ಲ. ಇದರಲ್ಲಿ ಈಗ ಬೆಲ್ಲನ ಸೋಸಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಲೋ ಫ್ಲೇಮಲ್ಲಿ ಇಟ್ಕೊಂಡಿರಬೇಕು. ಈಗ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ, ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ. ಈಗ 1/4 ಸ್ಪೂನ್ ಏಲಕ್ಕಿ ಪೌಡರು, ಅರ್ಧ ಕಪ್ಪು ತುರಿದಿರುವಂಥ ಹಸಿ ತೆಂಗಿನಕಾಯಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ನಾವು ಯಾವುದೇ ಸ್ವೀಟ್ ಮಾಡಿದ್ರೂ ಕಂಪಲ್ಸರಿಯಾಗಿ ಹಸಿ ತೆಂಗಿನಕಾಯಿ ಹಾಕ್ತೀವಿ. ಹಸಿ ತೆಂಗಿನಕಾಯಿ ಹಾಕೋದ್ರಿಂದ ಪಾಯಸದ ರುಚಿ ಮತ್ತಷ್ಟು ಜಾಸ್ತಿ ಆಗುತ್ತೆ. ಈಗ ಫ್ರೈ ಮಾಡಿ ಇಟ್ಕೊಂಡಿರುವಂತಹ ಡ್ರೈ ಫ್ರೂಟ್ಸ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈ ರೀತಿ ಕುಕ್ಕರಲ್ಲಿ ಮಾಡಿದ್ರೆ 5 ನಿಮಿಷಕ್ಕೆ ರೆಡಿ ಆಗುತ್ತೆ. ಇದನ್ನು ಗ್ಲಾಸಲ್ಲಿ ಹಾಕೊಂಡು ಕುಡಿಯೋ ಥರ ಮಾಡಬೇಕು ಅನ್ನೋ ಆಗಿದ್ರೆ ನೀರು ಹಾಕಬೇಕಾದ್ರೇ 1 ಕಪ್ಪು ಎಕ್ಸ್ಟ್ರಾ ಹಾಕಿ ಮೀಡಿಯಮಾಗಿ ಬರುತ್ತೆ ನೋಡಿ. ಈಗ ಇದನ್ನು ಬಿಸಿಯಾಗಾದರೂ ಇಲ್ಲ ತಣ್ಣಗಾದರೂ ಸರ್ವ್ ಮಾಡ್ಬೋದು. ತುಂಬಾ ರುಚಿಯಾಗಿರುತ್ತೆ. ದೇವರಿಗೆ ನೈವೇದ್ಯಕ್ಕಾಗಿ ಇಡೋದಾದರೆ ಸ್ವಲ್ಪ ತುಪ್ಪ ಹಾಕಿ ಸರ್ವ್ ಮಾಡಿ ಸೂಪರಾಗಿರುತ್ತೆ. ನಿಮಗೆ ವಿಡಿಯೋ ಇಷ್ಟ ಆಯಿತಾ? ಬರೀ ಹೆಸರುಬೇಳೆಯಲ್ಲೇ ಒಂದ್ಸತಿ ಟ್ರೈ ಮಾಡಿ ನೋಡಿ, ತುಂಬಾ ಇಷ್ಟ ಆಗುತ್ತೆ ಎಲ್ರಿಗೂ. ಸೊ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ವಿಡಿಯೋನ ಶೇರ್ ಮಾಡಿ. ಇಂಥ ಮತ್ತಷ್ಟು ಈಸಿ ಆ್ಯಂಡ್ ಟೇಸ್ಟಿ ಕ್ವಿಕ್ ರೆಸಿಪೀಸ್ಗಾಗಿ ಸ್ಪೈಸಿ ಊಟ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.